ಶ್ರಾವಣಿ, ನಿಂಗೆ ಸ್ವಲ್ಪನೂ ಕರುಣೆನೇ ಇಲ್ಲಲ್ಲ? ನನ್ನ ಹಾಗೆ ಬೀಳ್ಸೋದಾ? ನೀನೆಷ್ಟು ಭಾರ ಇದೆಯಾ ಗೊತ್ತಾ? ನನಗೆ ನೀನು ಇಟ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲ ಅಂತ ನಿನಗೆ ಗೊತ್ತಿರಬೇಕಾಗಿತ್ತು. ಆಹಾ, ಜಗಳ ಮಾಡೋಕ್ಕೆ ಶಕ್ತಿ ಇರುತ್ತೆ, ನಾನು ಹಿಡ್ಕೊಳ್ಳೋಷ್ಟು ಶಕ್ತಿ ಇರಲ್ವಾ ನಿಂಗೆ? ಇವಾಗ ಏನಾಯ್ತು? ಬಾ, ಲೇಟ್ ಆಗ್ತಿದೆ, ಹೊರಡೋಣ. ಏನಾಯ್ತಾ? ನನ್ನ ಸೊಂಟ ಉಳ್ಕಿದೆ, ಹೋಗಿ ಪೇನ್ ಬಾಂಬ್ ತೊಗೊಂಡು ಬಂದು ಮಸಾಜ್ ಮಾಡು. ಚೀಕುನ ಹೇಗಿದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀವಿ, ಹಾಗೆ ನನ್ನ ವೆಟನರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಚುಚ್ಬಿಡೋಣ ಅಂತನಾ? ಇಲ್ಲ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾ ಇದೆಯಾ? ನನ್ನ ಗಂಡಂಗೆ ಯಾಕೆ ವೆಟನರಿ ಡಾಕ್ಟರ್ ಹತ್ರ ಇಂಜೆಕ್ಷನ್ ಕೊಡಿಸ್ಲಿ? ಪಕ್ಕದಲ್ಲಿ ಕ್ಲಿನಿಕ್ ಇದೆಯಲ್ಲ, ಅಲ್ಲಿ ತೋರ್ಸೋಣ ಅಂತ ಹೇಳಿದೆ. ಹಂಗ ಸದ್ಯ ನನ್ನ ಮನುಷ್ಯನ ಥರ ಟ್ರೀಟ್ ಮಾಡ್ತಿದ್ಯಲ್ಲ, ಥ್ಯಾಂಕ್ ಯು. ಯಾರದು? ಆದ್ಯ. ಆನ್ಸರ್ ಮಾಡು. ಹೇಳು ಆದ್ಯ. ಅದಕ್ಕೆ ಎಲ್ಲಿದ್ದೀರಾ ನೀವು? ಯಾಕೆ ಆದ್ಯ, ಏನಾಯ್ತು? ಟೆನ್ಷನಲ್ಲಿ ಮಾತಾಡ್ತಾ ಇದೆಯಾ? ಅದಕ್ಕೆ ಮನೇಲಿ ತುಂಬ ಜಗಳಗಳಾಗ್ತಿದೆ. ಅದಕ್ಕೆ ಏನು ಜಗಳನ? ಯಾರ ಜೊತೆ ಜಗಳ? ಯಾವ ವಿಷಯಕ್ಕೆ ಜಗಳ ಮಾಡ್ತಿದ್ದಾರೆ? ಅದು ಅದು ಬಿಂದು ಅಕ್ಕ. ಇದೆಲ್ಲ ಮಾಡಿದ್ದು ಬಿಂದು ಅಂತ? ಹೌದು ಅದಕ್ಕೆ. ಅಕ್ಕನೇ ಎಲ್ಲರೂ ಮುಂದೆ ಒಪ್ಕೊಂಡ್ರು. ತಪ್ಪು ಮಾಡಿರೋದಕ್ಕೆ ವರದಾ ಬಾವ ಬಿಂದು ಅಕ್ಕನ ಮನೆಯಿಂದ ಹೊರಗಡೆ ಕಳಿಸ್ತಿದ್ದಾರೆ. ಏನಾಯ್ತು ಶ್ರಾವಣಿ? ಆದ್ಯ, ನನಗೆ ಮತ್ತೆ ಮಾಡ್ತೀನಿರು. ಏನಾಯ್ತಂತೆ ಶ್ರಾವಣಿ? ಅಭಿ, ಮದ್ವೆ ಟೈಮಲ್ಲಿ ವಿಡಿಯೋ ಯಾರು ಲೀಕ್ ಮಾಡಿದ್ದು ಅಂತ ಪದೇ ಪದೇ ಕೇಳ್ತಿದ್ಯಲ್ಲ, ಅದು ಬಿಂದು ಅಂತೆ. ನಿಶಿ ಬಿಂದುನೇ ಈ ವಿಡಿಯೋನ ಲೀಕ್ ಮಾಡಿದ್ದು ಅಂತ ಕಂಡಿದ್ದು ಮನೆಯವ್ರಿಗೆಲ್ಲ ಹೇಳಿದಾಳಂತೆ. ಈಗ ಬಿಂದುನ ಮನೆಯಿಂದ ಹೊರಗಡೆ ಆಗ್ತಾ ಇದಾರಂತೆ. ನೋ, ಬಿಂದೂರು ಮನೆಯಿಂದ ಹೋಗ್ಬಾರ್ದು. ವರದಣ್ಣ ಆಲ್ರೆಡಿ ಡಿಸೈಡ್ ಮಾಡಿದಾರಂತೆ ಅಭಿ. ನಾವು ಹೇಗಿದ್ರು ಚಿಕ್ಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಲ್ಲ, ಮೊದಲು ಅವ್ರ ಮನೆಗೆ ಹೋಗ್ಬಿಟ್ಟು ಏನಾಗಿದೆ ಅಂತ ನೋಡೋಣ. ಸರಿ ಅಭಿ, ಬೇಗ ಹೊಡು. ಸರಿ. ಎಲ್ಲಿಗೋ ಕರ್ಕೊಂಡು ಹೋಗ್ತೀಯ ಅಂತ ನಾವು ಅನ್ಕೊಂಡಿದ್ವಿ, ಆದರೆ ನೀನು ಇಲ್ಲಿ ಕರ್ಕೊಂಬರ್ತೀಯ ಅಂತ ಯೋಚನೆ ಮಾಡಲಿಲ್ಲ. ಇಲ್ಲಿಗೆ ಬರೋದೇ ಇಲ್ಲ ಅಂತ ಬೈದು ಹೋದವಳು ಇಲ್ಲಿ ಯಾಕೆ ವಾಪಸ್ ಬಂದೆ? ಒಳಗೆ ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಅಕ್ಕ, ನನಗೆ ನಿನ್ನ ಕೋಪ, ಫ್ರಸ್ಟ್ರೇಷನ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಸೌಪರ್ಣಿಕಾ ಜೊತೆ ಜಗಳ ಆಡ್ಬೇಕಾ? ತಾಳಿದವನು ಬಾಳಿಯಾನೋ ಅಂತ ಒಂದು ಮಾತಿದೆ. ಈ ಸಮಯದಲ್ಲಿ ಸೌಪರ್ಣಿಕಾನ ಮೀಟ್ ಮಾಡೋದು ಎಷ್ಟು ಸರಿ ಅನ್ಸುತ್ತೆ? ನಾವು ವಾಪಸ್ ಮನೆಗೆ ಹೋಗೋಣ. ಬಾ ಸಮೀತಾ. ಮಮತಾ, ನಿಮ್ಮ ಅಕ್ಕನ್ನ ಕರ್ಕೊಂಡು ಹೋಗೋಣ. ಯಾಕೆ ಸುಮ್ಮನೆ ಮಲಗಿರೋ ಸಿಮ್ಮಿನಿನ ಕೆಣ್ಕೋದು? ಅಕ್ಕ, ಬಾಬಾ ಹೇಳ್ತಿರೋದು ಸರಿ ಇದೆ. ಮೊದಲೇ ನೀನು ಆ ಸೌಪರ್ಣಿಕಾ ಹಾವು ಮುಂಗುಸಿ ಥರ ಇದ್ದೀರಾ. ನೀನು ಅವಳಿಗೆ ಬೈಯೋದು, ಅವಳು ಕೋಪ ಮಾಡ್ಕೊಂಡು ಏನಾದರೂ ಕೆಟ್ಟದಾಗಿ ಹೇಳೋದು ಯಾಕೆ ಬೇಕು ಹೇಳೋ? ಅವಳು ಹೇಳ್ದಾಗೆ ನಡೀತಾ ಇದೆ. ಅವಳು ನಾಲ್ಗೆ ಮೇಲೆ ಮಚ್ಚೆ ಇದೆ ಅನ್ಸತ್ತೆ. ಅವಳಿಗೇನಾದ್ರೂ ಕೋಪ ಬಂದು ನೀವೆಲ್ಲ ಸರ್ವನಾಶ ಆಗಿ ಹೋಗ್ಲಿ ಅಂತಂದ್ರೆ ಆವಾಗ ಏನು ಗತಿ? ಇವತ್ತು ನಾನು ಸೌಪರ್ಣಿಕಾನ ಮೀಟ್ ಮಾಡ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ನಿಮಗೆ ಇಷ್ಟ ಇದ್ರೆ ಒಳಗೆ ಬರ್ಬೋದು, ಭಯ ಆದರೆ ಮನೆಗೆ ಹೋಗಿ. ಅಯ್ಯ, ನಿನ್ನೊಬ್ಬಳನ್ನೇ ಬಿಟ್ಟು ಹೋಗೋಕ್ಕೆ ಮನ್ಸು ಬರ್ತಿಲ್ಲ. ಅವಳು ಏನಾದರೂ ಚೂ ಮಂತ್ರ ಹಾಕಿ ನೀನು ರಕ್ತ ಕರ್ಕೊಂಡ್ರೆ?
ಏಯ್ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಈಗ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀನು ಹೇಳೋ ಅವಶ್ಯಕತೆ ಇಲ್ಲ. ಈಗ ನಾನು ಸೌಪರ್ಣಿಕಾನ ಮೀಟ್ ಮಾಡೇ ಹೋಗೋದು. ಒಳಗಡೆ ಹೋಗಿ, ಮೇಡಮ್ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬಾವಾ, ಅಕ್ಕ ಹೋಗ್ತಿರೋ ಸ್ಪೀಡ್ ನೋಡ್ತಾ ಇದ್ರೆ 100% ಏನೋ ಸೀನ್ ಕ್ರಿಯೇಟ್ ಮಾಡ್ತಾಳೆ ಅನಿಸ್ತಿದೆ. ಅವಳ ಜೊತೆ ನಮ್ಮದು ಕತೆ ಮುಗಿಯುತ್ತೆ ಅಂತ ಯಾವುದಕ್ಕೂ ನಿಮ್ಮ ಅಕ್ಕನ ಜೊತೆ ಹೋಗಿರೋ. ನಾನು ಆಮೇಲೆ ಸೌಂಡ್ ಗಿೌಂಡ್ ಏನಾದ್ರು ಆದರೆ ಓಡಿ ಬರ್ತೀನಿ. ಬಾವಾ, ನೀವು ತಪ್ಪಿಸ್ಕೊಳಕ್ ಟ್ರೈ ಮಾಡಬೇಡಿ. ಏನಮ್ಮ ನೀನು ಹೀಗೆ ಹೇಳ್ತಾ ಇದೆಯಾ? ನಾನು ಪ್ರಾಣ ಕೊಟ್ಟಾದ್ರೂ ನಿಮ್ಮಿಬ್ಬರನ್ನು ಕಾಪಾಡ್ತೀನಿ ಗೊತ್ತಾ? ನಿನ್ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಇರಿ. ಪ್ರಾಣ ಕೊಡಬೇಕು ಅನ್ನೋದಿದ್ರೆ ಒಳಗೆ ಬಂದು ಕೊಡಿ. ಬನ್ನಿ. ಅಭಿ, ನೀನು ಯಾಕೋ ರಿಸ್ಕ್ ತಗೊಳ್ತಾ ಇದೆಯಾ? ಚಿಕ್ಕವನ್ನ ನಾನು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನೀನು ಆಫೀಸ್ಗೆ ಹೋಗೋ, ಇವತ್ತು ಮೀಟಿಂಗ್ ಇದೆ. ಈಗ ನಿಮ್ಗೆ ಯಾಕೆ ಇಷ್ಟು ಟೆನ್ಷನ್ನು? ಚಿಕ್ಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ನಂಗೆ ರಿಸ್ಕ್ ಆಗುತ್ತೆ ಅಂತ ನಾನು ಹೇಳ್ದಾ? ಅಭಿ, ಅದು ಹಂಗಲ್ಲ ಕಣೋ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಚಿಕ್ಕನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಆಪರೇಷನ್ ಇದೆ. ಏ ಅಭಿ, ನೀನು ಮಾಡಿದ್ದು ಬಿಸ್ನೆಸ್ ಮ್ಯಾನೇಜ್ಮೆಂಟು, MBBS ಅಲ್ಲ. ಅದೆರಡಕ್ಕೂ ಸಂಬಂಧಪಟ್ಟದ್ದಲ್ಲ. ಇದು ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್. ಆ ವಿಡಿಯೋನ ಲೀಕ್ ಮಾಡಿದ್ದು ಬಿಂದು ಅಂತ ಮೊದಲೇ ನನಗೆ ಯಾಕೆ ಹೇಳಿಲ್ಲ? ವಿಡಿಯೋನಾ? ಯಾವ ವಿಡಿಯೋನಮ್ಮ? ಅದೇ ಅಂಕಲ್, ಮದುವೆಯಲ್ಲಿ ಲೀಕ್ ಆಯ್ತಲ್ಲ ಆ ವಿಡಿಯೋ ಬಗ್ಗೆ. ಈಗ ಆ ವಿಷಯ ಯಾಕೆ ಬಂತು? ಅಂಕಲ್, ನಿಮಗೆಲ್ಲ ಆಮೇಲೆ ಗೊತ್ತಾಗುತ್ತೆ. ಈಗ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಅಲ್ಲ ಶ್ರಾವಣಿ, ಮೊದಲೇ ಹೇಳಿದ್ರೆ ಏನು ಮಾಡ್ತಿದ್ದೆ ನೀನು? ನನಗೆ ಇನ್ಫಾರ್ಮ್ ಮಾಡ್ಬೇಕಲ್ವಾ ಅಭಿ? ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ಏನ್ ಹೇಳೋದು? ಈಗ ಹೇಳಿದ್ರೆ ಏನಾಗ್ತಾ ಇತ್ತು? ಬಿಂದು ಮೇಲೆ ನಿಂಗೆ ತುಂಬ ನಂಬಿಕೆ ಇದೆ. ಅದು ಅಲ್ಲದೆ ನೀವಿಬ್ರು ತುಂಬ ಅನ್ಯೋನ್ಯವಾಗಿದ್ದೀರಾ. ಅದನ್ನೆಲ್ಲ ಹಾಳು ಮಾಡಬೇಕಿತ್ತ ನಾನು ನಿನಗೆ ಹೇಳೋದು, ನೀನು ಹೋಗಿ ಅವಳಿಗೆ ಕೇಳೋದು, ಇಬ್ಬರ ಮಧ್ಯೆ ಮನಸ್ತಾಪಗಳು ಬರೋದು, ಅದೆಲ್ಲ ಯಾಕೆ ಬೇಕು ಹೇಳು? ಆದ್ರೂ ಬಿಂದು ಈ ರೀತಿ ಮಾಡಬಾರ್ದಿತ್ತು. ನೋಡಿದ್ಯಾ ಈಗಲೇ ಎಷ್ಟು ಬೇಜಾರಾಗ್ತಿದೆ ನಿನಗೆ ಅಂತ? ಆ್ಯಕ್ಚುಲಿ ಹೇಳಬೇಕಂದ್ರೆ ಬಿಂದು ಸರಿಯಾದ ಕೆಲಸನೇ ಮಾಡಿದ್ದಾಳೆ. ಯಾವ ದೃಷ್ಟಿಕೋನದಲ್ಲಿ ಅಭಿ ಬಿಂದು ಮಾಡಿರೋದು ಸರಿ ಅಂತ ಹೇಳ್ತಾ ಇದೆಯಾ? ಅಯ್ಯಯ್ಯೋ, ನಿನ್ನ ತಂಗಿ ಜೊತೆ ಮದುವೆ ಆಗಿದ್ದಿದ್ರೆ ನಾನು 4 ದಿನ ಸಂಸಾರನಾರು ಮಾಡೋಕ್ಕಾಗ್ತಿತ್ತಾ? ಗುರಾಯಿಸ್ಬೇಡ, ನಿಜನೇ ಹೇಳ್ತಾ ಇದ್ದೀನಿ. ಈ ವಿಚಾರ ನಿಂಗೂ ಗೊತ್ತಿದೆ. ಅದು ಹೇಗೆ ಅಂತ ನಾನು ಪ್ರಶ್ನೆ ಮಾಡಬೇಡ. ನಿನ್ಗೆ ನನ್ಗಿಂತ ನಿಶಿನೇ ಸಿಗ್ಬೇಕಾಗಿತ್ತು, ಆಗ ಗೊತ್ತಾಗ್ತಿತ್ತು. ಅದಕ್ಕೆ ಅಲ್ವಾ ನಾವು ನಿಮ್ಮನ್ನೇ ಕಟ್ಕೊಂಡಿದ್ದು. ದೇವರು ನಮ್ಮ ಪಾಲಿಗಿದ್ದಾನೆ ಅಂತ ಗೊತ್ತಾಯ್ತು, ನನ್ನನ್ನು ಕಾಪಾಡ್ಬಿಟ್ಟ. ಥ್ಯಾಂಕ್ ಗಾಡ್. ಈಗ ನನ್ನ ತಂಗಿನ ಬ್ಲೇಮ್ ಮಾಡೋದನ್ನ ಬಿಡು. ಬಿಟ್ಟೆಮ್ಮ, ಯಾವತ್ತೋ ಬಿಟ್ಟೆ. ನನ್ನ ಸಪೋರ್ಟ್ ಸಿಸ್ಟಮು ಫುಲ್ ಸ್ಟ್ರಾಂಗ್ ಆಯ್ತಪ್ಪ. ನಿನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ಅಂದೆ. ಇವಳು ಈ ಮನೇಲಿ ಇರಬಾರ್ದು. ಇದೇ ನನ್ನ ಕೊನೆ ನಿರ್ಧಾರ. ನೀನು ಮಾಡಿರೋ ಕೆಲಸ ಕ್ಷಮಿಸುವಂಥದ್ದಲ್ಲ. ಆದರೂ ನೀನು ಬಿಟ್ಕೊಡಕ್ಕೆ ನನಗೆ ಮನಸ್ಸಾಗ್ತಿಲ್ಲ. ಯಾಕೆ ಇಂಥ ಕೆಲಸ ಮಾಡಿದೆ? ಅಯ್ಯೋ ದೇವ್ರೆ, ಯಾಕೆ ನಮ್ಮ ಮನೇಲಿ ಒಂದರಿಂದೇ ಒಂದು ಏನಾದರೂ ನಡೀತಾ ಇದೆ? ಅಕ್ಕ ಪ್ಲೀಸ್ ಅಕ್ಕ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ವರ್ಧಾ ಭಾವನ ಕೋಪ ಕಮ್ಮಿ ಆಗ್ಬೋದಲ್ವಾ? ಆಮೇಲೆ ನಾವೆಲ್ಲರೂ ಕೂತ್ಕೊಂಡು ಮಾತಾಡೋಣ. ದಯವಿಟ್ಟು ಮನೆಯಿಂದ ಹೋಗಬೇಡಿ. ಅದಕ್ಕೆ ನಾವು ವರ್ಧಣ್ಣನ ಹತ್ರ ಮಾತಾಡ್ತೀವಿ.
ದಯವಿಟ್ಟು ಹೋಗಬೇಡಿ. ಬೇಡ ಅಮ್ಮಯ್ಯ, ವರ್ಧಾ ಅವ್ರು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಅವರೇ ನನ್ನ ಇಲ್ಲಿರೋದು ಬೇಡ ಅಂತ ಹೇಳಿದ್ದಾರೆ ಅಂದಮೇಲೆ ನಾನು ಇನ್ಮೇಲೆ ಇಲ್ಲಿದ್ದರೆ ಮರ್ಯಾದೆ ಇರಲ್ಲ. ಅವ್ರಿಗೂ ನನ್ನ ನೋಡಿ ಬೇಜಾರಾಗೋದು ಬೇಡ. ನಾನು ಇಲ್ಲಿಂದ ಹೋಗೋದೇ ಸರಿ. ನಿಮ್ಮ ಮಾವ ಬಂದು ಕೇಳಿದ್ರೆ ನಾನು ಏನು ಅಂತ ಹೇಳಲಿ? ವರ್ಧನ್ ಹತ್ರ ಹೋಗಿ ಕ್ಷಮಿಸು ಅಂತ ಕೇಳ್ಕೊಳ್ಳೆ. ವರ್ಧಾ ಅವ್ರೇನು ಅಂತ ಗೊತ್ತಲ್ವಾ ಅತ್ತೆ? ಅವ್ರು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ನನ್ನ ಮೇಲೆ ನೀವಿಟ್ಟಿರೋ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಾಋಣಿ ಆಗಿರ್ತೀನಿ. ಆದರೆ ಅದನ್ನ ನಾನೇ ಉಳಿಸ್ಕೊಳ್ಳಿಲ್ಲ.